ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಂಡೆಕಾಯಿ ಹುಳಿನ ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ ರೆಸಿಪಿ. ಹಾಗಾದರೆ ಬನ್ನಿ ನೋಡೋಣ. ಇಲ್ಲಿ ನೋಡಿ, ನಾನಿಲ್ಲಿ ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಂಡ್ಬಿಡ್ತೀನಿ. ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು 2 ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನೀರು ಕುದಿ ಬರಲಿ. ಟೀ ಕುಡಿಯೋ ಲೋಟದಲ್ಲಿ ನಾನಿಲ್ಲಿ 1.5 ಲೋಟ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ನೆನೆಸೋಕ್ಕೆ ಟೈಮ್ ಇದ್ದರೆ ನೀವು ನೆನೆಸ್ಬೋದು. ಅದಾದಮೇಲೆ ಒಂಚೂರು ಕರಿಬೇವು, 3 ಟೊಮ್ಯಾಟೊ, ಹಾಗೆ ಕೊತ್ತಂಬರಿ ಸೊಪ್ಪು, 1/4 ಟೇಬಲ್ ಸ್ಪೂನ್ ಮೆಂತೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಅರಿಶಿನ, ಹಾಗೆ 1 ಈರುಳ್ಳಿ. ಇದೆಲ್ಲ ನಾನೀಗ ಕುಕ್ಕರ್ಗೆ ಆ್ಯಡ್ ಮಾಡ್ಕೊತೀನಿ. ನೋಡಿ, ನೀರು ಸ್ವಲ್ಪ ಬಿಸಿ ಆಗಿದೆ. ಈಗ ನೋಡಿ, ನಾನಿಲ್ಲಿ ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವು, ಈರುಳ್ಳಿ, ಚೂರು ಜೀರಿಗೆ, ಅರಿಶಿನ, ಮೆಂತೆಕಾಳು ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿರುತ್ತೆ ಸಾರಿಂದು. ಅದಾದಮೇಲೆ ಕೊತ್ತಂಬರಿ, ಟೊಮ್ಯಾಟೊ. ಈಗ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಷಲ್ ಮಾಡ್ಕೊಂಬರ್ತೀನಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಈಗ 5 ವಿಷಲ್ ಆಗಿದೆ. ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಈಗ ನಾನು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಹೆಚ್ಕೊಂಡು ಬರ್ತೀನಿ. ನೀವು ಚೆನ್ನಾಗಿ ಒರೆಸೋದ್ರಿಂದ ನಿಮಗೆ ಜಾಸ್ತಿ ಲೋಳೆ ಬರಲ್ಲ ಇದರಲ್ಲಿ. ನೋಡಿ, ನಾನು ಚೆನ್ನಾಗಿ ಒರೆಸ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ನಾನು ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ, ಬಿಕಾಸ್ ನಾವು ಸಾಂಬಾರಿಗೆ ಹಾಕ್ಕೊಳ್ತಿರೋದಲ್ವ. ಪಲ್ಯಕ್ಕಾಗಿದ್ದರೆ ನಾವು ತೆಳುಗೆ ಕಟ್ ಮಾಡ್ಕೋಬೇಕಿತ್ತು. ಇಲ್ಲಿ ನೋಡಿ, ನಾನೀಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದ್ದೀನೀಗ. ಹೈ ಫ್ಲೇಮಲ್ಲೇ ಮಾಡಿ ಫ್ರೈನ. 2 ಮಿನಿಟ್ಸಿಗೆ ಒಂದು ಸತಿ ಈ ಥರ ನೀವು ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು. ನೋಡಿ, ನಾನು ಈ ರೀತಿ 2 ಮಿನಿಟ್ಸಿಗೆ ಒಂದು ಸತಿ ಈ ಥರ ಕೈ ಆಡಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಹೈ ಫ್ಲೇಮಲ್ಲೇ ಇಡಿ. ನಾವು ಅಕಸ್ಮಾತ್ ಬೆಂಡೆಕಾಯಿ ಒರೆಸಿಲ್ಲ ಅಂತ ಹೇಳಿದಿದ್ರೆ ನಮಗೆ ಎಷ್ಟು ಲೋಳೆ ಕಾಣಿಸ್ತಾ ಇತ್ತು ಗೊತ್ತಾ ಇದರಲ್ಲಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ ಬೆಂಡೆಕಾಯಿ. ಈ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಡಿ, ಎಂಡಿಂಗ್ ಟೈಮಲ್ಲಿ ಮಾಡ್ಕೊಳ್ಳಿ. ಇದರಿಂದ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ, ಹಾಗೆ ಉಪ್ಪು ಕೂಡ ಹಿಡಿಯುತ್ತೆ. ಆಗ ನಿಮಗೆ ಸಾರಲ್ಲಿರೋ ಬೆಂಡೆಕಾಯಿನ ತಿನ್ನೋಕ್ಕೆ ಟೇಸ್ಟಿ ಅನಿಸುತ್ತೆ ಫುಲ್ಲು. ನೋಡಿ, ನಾನೀಗ 1 ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಮತ್ತೊಮ್ಮೆ ಒಂದು 2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊತೀನಿ. ಹಾಗೆ ಈಗ ನೋಡಿ, ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಈಗ ಇಲ್ಲಿ ಬೇಳೆ ಕೂಡ ತಣ್ಣಗಾಗಿದೆ. ಇದನ್ನು ಚೆನ್ನಾಗಿ ಮಸ್ಕೊಂಡು ಬರೋಣ. ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದನ್ನು ನೀರನ್ನ ಸೆಪ್ರೇಟ್ ಮಾಡ್ಕೊತೀನಿ ನಾನು ಫಸ್ಟು. ನೋಡಿ, ನೀರನ್ನ ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಮಸಿಯೋಣ. ನೋಡಿ, ನಾನೀಗ ಚೆನ್ನಾಗಿ ಮಸ್ಕೊಂಡು ಬಂದಿದ್ದೀನಿ ಬೇಳೆನ. ಈಗ ಈ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡಿ. ಈಗ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ. ಇದಕ್ಕೆ ನಾನೀಗ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ. ಹಾಗೆ ಚೂರು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಬೇಳೆ ಸಾರು ಮಾಡಿದಾಗ ಆದಷ್ಟು ತುಪ್ಪದ ಒಗ್ಗರಣೆನೇ ಕೊಡಿ ಅಂತ. ನೋಡಿ, ಈಗ ನಾನು
1/4 ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಈಗ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ 1/4 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಚೂರು ಹಿಂಗು, ಕರಿಬೇವು ಸೊಪ್ಪು. ಈಗ ಇದನ್ನು ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಈ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಈಗ ಒಂದ್ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ 1.5 ಟೇಬಲ್ ಸ್ಪೂನ್. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಇದಕ್ಕೆ ಹುಣಸೆ ಹುಳಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಚೂರು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಇದು ಆಪ್ಷನಲ್ಲು ಬೆಲ್ಲ. ತುಂಬ ಜನಕ್ಕೆ ಸ್ವೀಟ್ನೆಸ್ ಇಷ್ಟ ಆಗಲ್ಲ, ಸೊ ನಾನು ತುಂಬ ಕಮ್ಮಿ ಹಾಕ್ಕೊಂಡಿದ್ದೀನಿ ಬೆಲ್ಲ. ಈಗ ನಾನು ಇದಕ್ಕೆ 1.5 ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬ ತಿಕ್ ಅನಿಸ್ತಾ ಇದೆ ಕನ್ಸಿಸ್ಟೆನ್ಸಿ, ಹಾಗಾಗಿ ನಾನಿಲ್ಲಿ ಬೆಂಡೆಕಾಯಿಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನ ಮುಂಚೆನೇ ಆ್ಯಡ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಹಾಗೆ ನಾನಿಲ್ಲಿ ಸಾಂಬಾರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ 2 ಟೇಬಲ್ ಸ್ಪೂನ್. ನೀವು ಯಾವ್ದು ಇರುತ್ತೋ ಅದು ಹಾಕ್ಕೊಳ್ಳಿ. ನಾನು ಯಾವಾಗಲೂ MTR ಅವ್ರದ್ದೇ ಯೂಸ್ ಮಾಡೋದು, ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಸಾಂಬಾರ್ ಪೌಡರು. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಈಗ ನೋಡಿ ನಾನು ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ನಾನೆಲ್ಲ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನಾವು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ತುಂಬ ಹೊತ್ತು ಕುದಿಸ್ಬೇಕಂತ ಏನಿಲ್ಲ. ಒಂದು 2 ಮಿನಿಟ್ಸ್ ಇದನ್ನು ಕುದಿಸ್ಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಂಬೇಡ. ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ನಾನು ಅಷ್ಟೇ ನಿಮಗೆ ಸಿಂಪಲಾಗಿ ತೋರಿಸಿದ್ದೀನಿ ಈ ರೆಸಿಪಿನ. ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊತೀನಿ ನಾನು. ಫೈನಲಿ ರುಚಿಕರವಾದ ಬೆಂಡೆಕಾಯಿ ಹುಳಿ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.